ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಉಷಾ ಕನ್ನಡ ವ್ಲಾಗ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ಉಷಾಕ್ ಅವರು ಒಂದು ಫ್ಯಾಮಿಲಿ ಔಟಿಂಗ್ ಹೋಗ್ತಾ ಇದ್ದಾರೆ. ಎಲ್ಲಿಗೆ ಹೋಗ್ತಾ ಇದ್ದಾರೆ ಅಂದರೆ ಒಂದು ಫಾರ್ಮ್ಗೆ ಹೋಗ್ತಾ ಇದ್ದಾರೆ. ಫಾರ್ಮ್ ಅಂದರೆ ನಮ್ಮ ಕಡೆ ಹೊಲ ಅಂತ ಹೇಳ್ತೀವಲ್ಲ, ಸೊ ಹೊಲಕ್ಕೆ ಹೋಗ್ತಾ ಇದ್ದಾರೆ. ಅಮೇರಿಕದಲ್ಲಿರುವಂಥ ಒಂದು ಹೊಲಕ್ಕೆ ಹೋಗ್ತಾ ಇದ್ದಾರೆ. ಬಟ್ ನಮ್ಮ ಕಡೆ ಹೊಲಕ್ಕೆ ಹೋಗೋಕ್ಕೆ ಏನು ಟಿಕೆಟ್ಸ್ ಬೇಕಾಗಿಲ್ಲ, ಬಟ್ ಈ ಹೊಲಕ್ಕೆ ಹೋಗೋದಕ್ಕೆ ಟಿಕೆಟ್ಸ್ ತೊಗೋಬೇಕು. ಸೊ ಫ್ರೆಂಡ್ಸ್, ಇದು 3 ಸೆಡಾರ್ ಫಾರ್ಮ್ ಅಂತ. ಸೊ ಇಲ್ಲಿ 3 ಬೆಳೆ, ಒಂದು ಆ್ಯಪಲ್, ಒಂದು ಕಾರ್ನ್, ಇನ್ನೊಂದು ಪಂಪ್ಕಿನ್ನನ್ನು ಬೆಳೀತಾರೆ. ಸೊ ಇವಾಗ ಪಂಪ್ಕಿನ್ ಹಾರ್ವೆಸ್ಟ್ ಸೀಸನ್. ಸೊ ಈಗ ಬೆಳೆ ಬಂದಿದೆ ಪಂಪ್ಕಿನ್ನು, ಅದನ್ನು ಮಾರಾಟಕ್ಕೆ ಇಟ್ಟಿರ್ತಾರೆ ಈ ಫಾರ್ಮಲ್ಲಿ. ಸೊ ಇಲ್ಲಿದು ಓನರ್ಸು ಡೈರೆಕ್ಟಾಗಿ ಇಲ್ಲಿ ಕಸ್ಟಮರ್ಸ್ನ ಹೊಲದೊಳಗೆ ಬಂದು ಅವರು ಕೊಂಡ್ಕೊಳ್ಳೋ ಹಾಗೆ ಒಂದು ಆಪರ್ಚುನಿಟಿ ಮಾಡ್ತಾರೆ. ಸೊ ನೋಡಿ, ಇವರು ಯಾವ ರೀತಿ ಒಂದು ಫಾರ್ಮನ್ನು ಕಮರ್ಷಿಯಲ್ ಆಗಿ ರನ್ ಮಾಡ್ತಾ ಇದ್ದಾರೆ ಅಲ್ವಾ. ಸೊ ನಮ್ಮ ಕಡೆ ಬರೀ ಬೆಳೆಗಳನ್ನ ಬೆಳೀತಾರೆ, ಪಾಪ ರೈತರು ಕಷ್ಟಪಡ್ತಾರೆ, ಬಟ್ ಅವರು ಕಮರ್ಷಿಯಲ್ ಆಗಿ ರನ್ ಮಾಡೋದಿಲ್ಲ. ಬಟ್ ಇದು ಒಂದು ನಿಜವಾಗ್ಲೂ ಒಂದು ಒಳ್ಳೆ ಐಡಿಯಾ ಅಂತಲೇ ಹೇಳ್ಬೋದು. ಸೊ ಫ್ರೆಂಡ್ಸ್, ಇವಾಗ ನೋಡಿ, ಅವರು ಬಂದಿದ ತಕ್ಷಣ ಅಟ್ರಾಕ್ಟ್ ಮಾಡೋದಕ್ಕೋಸ್ಕರ ವೇರಿಯಸ್ ಪಂಪ್ಕಿನ್ಸು ಮತ್ತು ಫ್ರೆಶ್ ಫ್ಲವರ್ಸ್ ಎಲ್ಲ ಬೆಳೆದಿದ್ದಾರೆ ನೋಡಿ, ಇಟ್ಟಿದ್ದಾರೆ. ಹಾಗೆ ಈ ಹೊಲದಲ್ಲಿ ಕಸ್ಟಮರ್ಸ್ನ ಅಟ್ರ್ಯಾಕ್ಟ್ ಮಾಡೋದಕ್ಕೋಸ್ಕರ ಮೊದಲಿಗೆ ಎಲ್ಲ ಪಂಪ್ಕಿನ್ನೆಲ್ಲ ಜೋಡಿಸಿಟ್ಟಿದ್ದಾರೆ. ಅಲ್ಲಿ ನೀವು ಪಿಕ್ಚರ್ಗಳನ್ನ ತೊಗೋಬೋದು, ಫೋಟೋಸ್ ತೊಗೋಬೋದು, ಹಾಗೆ ವೀಡಿಯೋಸ್ ಮಾಡ್ಕೋಬೋದು. ಸೊ ಈಗ ಅಕ್ಟೋಬರ್ ಸೀಸನಲ್ಲಿ ಇದು ಬೆಳೆ ಬಂದಿರುತ್ತೆ ಪಂಪ್ಕಿನ್ನು. ಸೊ ಇವಾಗ ಎಲ್ಲವನ್ನು ಕುಯ್ದು ಒಂದು ಕಡೆ ರಾಶಿ ಮಾಡಿಟ್ಟಿರ್ತಾರೆ, ಅದನ್ನು ಕಸ್ಟಮರ್ಸ್ ಬಂದು ಕೊಂಡ್ಕೊಳ್ಬೋದು. ಸೊ ಪಂಪ್ಕಿನ್ನ ಇಲ್ಲಿ ತುಂಬ ಇಷ್ಟಪಡ್ತಾರೆ ಜನಗಳು. ಯಾಕೆ ಅಂತ ಹೇಳ್ತೀನಿ ನೋಡಿ. ಇವಾಗ ಉಷಾಕ್ ಅವರು ಟ್ರ್ಯಾಕ್ಟ್ರಲ್ಲಿ ಹೋಗ್ತಾ ಇದ್ದಾರೆ ನೋಡಿ. ಇದು ಒಂದು ಕಾನ್ಸೆಪ್ಟು. ಈ ಒಂದು ಫಾರ್ಮ್ ಎಕರೆಗಟ್ಟಲೆ ಇರೋದ್ರಿಂದ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನಡ್ಕೊಂಡು ಹೋಗೋಕ್ಕಾಗಲ್ಲ. ಸೊ ಹಾಗಾಗಿ ಅಲ್ಲಿ ವಿಲೇಜ್ ಥೀಮಲ್ಲೇ ಟ್ರ್ಯಾಕ್ಟರ್ ಫೆಸಿಲಿಟೀಸ್ ಎಲ್ಲ ಇರುತ್ತೆ. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮೂವ್ ಆಗೋದಕ್ಕೆ ಟ್ರ್ಯಾಕ್ಟರು, ಟಿಲ್ಲರ್ನೆಲ್ಲ ಫೆಸಿಲಿಟಿ ಮಾಡ್ತಾರೆ, ಟ್ರಾನ್ಸ್ಫರ್ ಫೆಸಿಲಿಟಿಯಾಗಿ ಯೂಸ್ ಮಾಡ್ತಾರೆ. ನೋಡಿ, ಎಷ್ಟೊಂದು ಪಂಪ್ಕಿನ್ನ ಅಲ್ಲಿ ಕುಯ್ದುಬಿಟ್ಟು ಇಟ್ಟಿದ್ದಾರೆ. ಈ ಜನಗಳು ಪಂಪ್ಕಿನ್ನ ಸ್ಟೀಮಲ್ಲಿ ಬೇಯಿಸ್ಬಿಟ್ಟು ತಿಂತಾರೆ. ಅದಾದಮೇಲೆ ಮಫಿನ್ನು, ಕೇಕು, ಅದಾದಮೇಲೆ ಅದನ್ನು ಡಿಸೈನ್ ಮಾಡಿ ಹೊರಗಡೆ ಎಲ್ಲ ಇಡ್ತಾರೆ. ಡೆಕೋರೇಟಿವ್ ಐಟಮ್ ಆಗಿ ಕೂಡ ಯೂಸ್ ಮಾಡ್ತಾರೆ. ಪಂಪ್ಕಿನ್ ಅಂದರೆ ತುಂಬ ಕ್ರೇಜ್ ಅಮೇರಿಕದ ಜನಗಳಿಗೆ. ಸೊ ಇವಾಗ ಪಂಪ್ಕಿನ್ ಅಕ್ಟೋಬರ್ ಟೈಮಲ್ಲಿ ಫಾಲ್ ಸೀಸನ್ ಇನ್ನೇನು ಸ್ಟಾರ್ಟ್ ಆಗುತ್ತಂತೆ. ಈಗಂತೂ ತುಂಬ ಹಾಟ್ ಇದೆ ಅಂತ ಹೇಳ್ತಾಯಿದ್ರು. ಸೊ ಹಾಗೆ ಮಕ್ಕಳನ್ನ ಎಂಗೇಜ್ ಮಾಡೋದಕ್ಕೂ ಕೂಡ ಅಲ್ಲಿ ಟ್ರೈನ್ ರೈಡ್ ಎಲ್ಲ ಇರುತ್ತೆ. ಮಕ್ಕಳನ್ನ ಕರ್ಕೊಂಡ್ಬಂದಿರ್ತೀವಲ್ಲ, ಅವ್ರಿಗೆ ಬೋರ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ತುಂಬ ಫನ್ ಆ್ಯಕ್ಟಿವಿಟೀಸ್ ಎಲ್ಲ ಇರುತ್ತೆ ನೋಡಿ. ಒಂದು ಹೊಲದಲ್ಲಿ ಎಷ್ಟೆಲ್ಲ ಕಾನ್ಸೆಪ್ಟ್ ಮಾಡಿದ್ದಾರೆ ಅಂತ. ಅದ್ರ ಜೊತೆಗೆ ಒಂದು ಫಾರ್ಮ್ ಆ್ಯನಿಮಲ್ಸ್ ಏನಿರ್ತವೆ ಅದ್ರದ್ದು ಝೂ ಕೂಡ ಸೆಟಪ್ ಮಾಡಿರ್ತಾರಂತೆ ಆ ಹೊಲದಲ್ಲಿ. ಸೊ ನೋಡಿ, ಎಷ್ಟೆಲ್ಲ ಐಡಿಯಾಸ್ಗಳಿದೆ ಅಲ್ವಾ. ಸೊ ಅಲ್ಲಿ ಫಾರ್ಮ್ ಆ್ಯನಿಮಲ್ಸ್ ಲೈಕ್ ಗೋಟ್, ಶೀಪ್, ಅದಾದಮೇಲೆ ಕೋಳಿಗಳು, ಅದಾದಮೇಲೆ ಹಸುಗಳು, ಮತ್ತು ಬಾತುಕೋಳಿ, ಎಲ್ಲ ರೀತಿಯ ಫಾರ್ಮ್ ಆ್ಯನಿಮಲ್ಸ್ನ ಕೂಡ ಸಾಕಿದ್ದಾರೆ. ಇದನ್ನು ಮಕ್ಳುಗಳು ಟಚ್ ಮಾಡ್ಬೋದಂತೆ, ಅದಕ್ಕೆ ಫೀಡ್ ಮಾಡಿಸ್ಬೋದು. ಸೊ ಅದು ಒಂದು ಫನ್ನು ನೋಡಿ, ಎಷ್ಟು ಅಟ್ರಾಕ್ಟಿವ್ ಐಡಿಯಾಸ್ಗಳೆಲ್ಲ ಇದೆ. ಸೊ ನಮ್ಮ ಕಡೆ ಇರುವಂಥ ರೈತರು ಕೂಡ ಈ ಥರ ಕಾನ್ಸೆಪ್ಟ್ನ ಅಡಾಪ್ಟ್ ಮಾಡಿ ಈ ರೀತಿ ಸೆಟಪ್ ಎಲ್ಲ ಮಾಡ್ಬೋದು. ಈ ಥರ ಕಮರ್ಷಿಯಲ್ ಆಗಿ ರನ್ ಮಾಡ್ಬೋದು ಒಂದು ಫಾರ್ಮ್ನ ಒಂದು ಅಂತ ಐಡಿಯಾ ಬರುತ್ತೆ ಈ ಒಂದು ವಿಡಿಯೋದಲ್ಲಿ ನನಗನ್ಸೋ ಪ್ರಕಾರ. ಸೊ ನೋಡಿ, ಇಲ್ಲೆಲ್ಲ ರೀತಿಯ ಸಾಕು ಪ್ರಾಣಿಗಳನ್ನ ಸಾಕಿದ್ದಾರೆ. ಸೊ ಏನಂದರೆ, ಇದು ನಾವು ನಾಟಿ ಹಸು, ನಾಟಿ ಕೋಳಿ ಅಂತ ಕರಿತೀವಲ್ಲ, ಅದೇ ರೀತಿಯ ಅಮೇರಿಕದ ನಾಟಿ ಹಸುಗಳು, ನಾಟಿ ಕೋಳಿಗಳು, ಅಲ್ಲಿರುವಂತಹ ಲೋಕಲ್ ಫುಡ್ ಮತ್ತು ಹೋಮ್ ರೈಸ್ಡ್ ಫುಡ್ಗಳನ್ನ ಕೊಟ್ಟು ಈ ಒಂದು ಪ್ರಾಣಿಗಳನ್ನ ಸಾಕಿರ್ತಾರೆ. ಸೊ ಸಮ್ಮರೆಲ್ಲ ಮುಗೀತು, ಇನ್ನೇನು ಫಾಲ್ ಸೀಸನ್ ಸ್ಟಾರ್ಟ್ ಆಗಿದೆ. ಅಕ್ಟೋಬರ್ ತಿಂಗಳಲ್ಲಿ ಫಾಲ್ ಸೀಸನ್ ಅಂದರೆ ಎಲೆಗಳೆಲ್ಲ ಕೆಂಪಾಗಿ ಹಳದಿ ಕಲರ್ ಆಗಿ ಉದ್ರಕ್ಕೆ ಸ್ಟಾರ್ಟ್ ಆಗುತ್ತಲ್ಲ. ಸೊ ಆ ಸೀಸನು ತುಂಬ ಚೆನ್ನಾಗಿರುತ್ತಂತೆ. ಆ ಸೀಸನಲ್ಲಿ ಫೋಟೋ ಶೂಟ್ ಎಲ್ಲ ಮಾಡ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರುತ್ತಂತೆ. ಸೊ ಇವತ್ತು ಅವ್ರು ಹೋಗಿದ್ದ ದಿವಸ ತುಂಬ ಹಾಟ್ ಇತ್ತು, ವೆದರ್ ಅಂತೂ ತುಂಬ ವರ್ಸ್ಟ್ ಆಗಿತ್ತು ಅಂತ ಹೇಳ್ತಿದ್ರು. ಸೊ ನೋಡಿ, ಇಲ್ಲಿ ಕೋಳಿಗಳು ಸಾಕಿದ್ದಾರೆ. ಅದಕ್ಕೂ ಕೂಡ ಫೀಡ್ ಮಾಡಿಸ್ಬೋದಂತೆ, ಅದನ್ನು ಟಚ್ ಮಾಡ್ಬೋದು, ಅದ್ರ ಜೊತೆ ಆಟ ಆಡ್ಬೋದು, ಮತ್ತು ಆ ಪ್ರಾಣಿಗಳ ಜೊತೆ ಫೋಟೋ ಎಲ್ಲ ತೊಗೋಬೋದಂತೆ. ಸೊ ನಿಜವಾಗ್ಲೂ ಒಂದು ಒಳ್ಳೆ ಕಾನ್ಸೆಪ್ಟ್ ಇದು. ಮಕ್ಳಿಗೂ ಕೂಡ ಒಂದು ಒಳ್ಳೆ ನಾಲೆಡ್ಜ್ ಬರುತ್ತೆ. ಸೊ ನೋಡಿ, ಇಲ್ಲೊಂದು ಆರ್ಟಿಫಿಷಿಯಲ್ ಹಸು ಮಾಡಿಬಿಟ್ಟು ಅದನ್ನು ಹಾಲು ಕರಿಯೋ ಥರ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಅಂದ್ಬಿಟ್ಟು ಅದನ್ನು ಇಟ್ಟಿದ್ದಾರೆ ನೋಡಿ ಎಷ್ಟು ಅಟ್ರ್ಯಾಕ್ಟ್ ಮಾಡ್ತಾರೆ ಅಂತ. ಸೊ ಇಲ್ಲೇನಾಯಿತು ಅಂದರೆ, ಬೆಳೆ ಬೆಳೆದಂಗೂ ಆಯಿತು, ಅದ್ರ ಜೊತೆಗೆ ತಮ್ಮ ಬೆಳೆನ ಮಾರಾಟ ಮಾಡ್ದಂಗೂ ಆಯಿತು, ಅದ್ರ ಜೊತೆಗೆ ಈ ಎಂಟ್ರಿ ಟಿಕೆಟ್ಸ್ ಕೂಡ ಇರುತ್ತಂತೆ. ಸೊ ಎಂಟ್ರಿ ಟಿಕೆಟ್ಸನ್ನು ತಗೊಂಡು ಅದರಲ್ಲೂ ಒಂದು ಬಿಸ್ನೆಸ್ ಮಾಡ್ದಂಗೆ ಆಯಿತು. ನೋಡಿದ್ರೆ ಅವರು ಯಾವ ರೀತಿ ತಲೆ ಉಪಯೋಗಿಸ್ಕೊಂಡು ಫಾರ್ಮ್ನ ಕಮರ್ಷಿಯಲ್ ಆಗಿ ರನ್ ಮಾಡ್ತಿದ್ದಾರಲ್ಲ ಅಲ್ವಾ. ಸೊ ನಾವು ಕೂಡ ಈ ಥರದ್ದು ಒಂದು ಐಡಿಯಾನ, ಇಲ್ಲಿರುವಂಥ ರೈತರುಗಳು ಕೂಡ ಈ ಥರ ಐಡಿಯಾನ ಅಡಾಪ್ಟ್ ಮಾಡ್ಬೋದು. ತುಂಬ ಚೆನ್ನಾಗಿದೆ. ನನಗಂತೂ ಇವತ್ತಿನ ವಿಡಿಯೋ ತುಂಬ ಇಷ್ಟ ಆಯಿತು. ಸೊ ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಉಷಾ ಕನ್ನಡ ವ್ಲಾಗ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.